ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಹಾಗಲಕಾಯಿ ಸಾರು ಕಹಿ ಇಲ್ಲದೆ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮತ್ತು ನಾವು ತಿನ್ನಬೇಕಾದ್ರೆ ಇಲ್ಲಿ ಹಾಗಲಕಾಯಿ ಕಹಿ ಅಂತ ಅನ್ನಿಸ್ಬಾರ್ದು ಅಂದರೆ ಒಂದು ತೆಂಗಿನಕಾಯಿ ತಗೊಳ್ಳಿ. ತೆಂಗಿನಕಾಯಿ ಚಿಕ್ಕ ಚಿಕ್ಕದಾಗಿ ಪೀಸ್ ಥರ ಕಟ್ ಮಾಡ್ಕೊಂಬಿಟ್ಟು ಇನ್ನೇನು ಸಾಂಬಾರು ಕೆಳಗಡೆ ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಆ ತೆಂಗಿನಕಾಯಿ ಹಾಕ್ಕೊಳ್ಳಿ. ಆವಾಗ ಹಾಗಲಕಾಯಿ ಮತ್ತು ತೆಂಗಿನಕಾಯಿನ ಜೊತೆ ಮಾಡ್ಕೊಂಡು ತಿನ್ನಿ, ಆವಾಗ ಕಹಿ ಅಂತ ಅನಿಸೋದಿಲ್ಲ. ಮತ್ತು ನೆಕ್ಸ್ಟ್ ಟಿಪ್ ಏನಂತಂದರೆ ಹಾಗಲಕಾಯಲ್ಲಿ ಕಹಿ ಯಾವ ರೀತಿ ತೆಗಿಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಹೇಗೆ ಅಂತ ನಿಮ್ಗೆ ಹೇಳ್ತೀನಿ. ಮೊದಲನೇದಾಗಿ ನಾನು ಇಲ್ಲಿ 2 ಹಾಗಲಕಾಯಿ ತೊಗೊಂಡಿದ್ದೀನಿ. ಈ ಹಾಗಲಕಾಯಿ ಬಂದುಬಿಟ್ಟು ನಾಟಿ ಹಾಗಲಕಾಯಿ ಅಂತಾರಲ್ಲ ಅದು. ನೀವು ಬ್ಲ್ಯಾಕ್ ಕಲರ್ ಬರುತ್ತಲ್ಲ ಅದು ತಗೊಂಡ್ರೂ ಏನು ಪರವಾಗಿಲ್ಲ. ಈ ಟಿಪ್ನು ಮಾತ್ರ ಫಾಲೋ ಆಗಿ. ಈ ಥರ ಹಾಗಲಕಾಯಿ ಏನಿದೆಯೋ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ಜಾಸ್ತಿ ಸ್ಲೈಸಸ್ ಟೈಪ್ ಕಟ್ ಮಾಡಿ, ದಪ್ಪಾಗಿ ಕಟ್ ಮಾಡಿದರೆ ಕಹಿ ಹಾಗೇ ಇರುತ್ತೆ. ಸೊ ನಾನು ಇವಾಗ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬಿಟ್ಟು ಅದನ್ನೆಲ್ಲನೂ ಒಂದು ಬೌಲಲ್ಲಿ ಹಾಕ್ಕೊಂಡು ಸಾಲ್ಟು ಮತ್ತು ಸ್ವಲ್ಪ ಟರ್ಮರಿಕ್ನ ಆ್ಯಡ್ ಮಾಡ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಈ ಪಾತ್ರೆಗೆ ಹಾಕ್ಕೊಂಡಿದ್ದೀವಲ್ಲ ಹಾಗಲಕಾಯಿ ಎಲ್ಲನೂ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಬಿಟ್ಟು ಚೆನ್ನಾಗಿ ಮೇಲೂ ಕೆಳಗೂ ಈ ಥರ ಮಾಡಿಬಿಟ್ರೆ ಆವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದನ್ನು ಒಂದು 30 ಮಿನಿಟ್ಸ್ ಆರ್ 1 ಅವರ್ ಇಟ್ಟರೆ ಕಹಿ ಎಲ್ಲನೂ ಬಿಟ್ಕೊಳ್ಳುತ್ತೆ. ನಿಮಗೆ ಅದು ಕೂಡ ಫುಲ್ ಲೈವಲ್ಲೇ ತೋರಿಸ್ತೀನಿ ನೋಡಿ ಯಾವ ಥರ ಕಹಿ ಬರುತ್ತೆ ಹಾಗಲಕಾಯಿಯಿಂದ ಅಂತ. ಮತ್ತು ಈ ಹಾಗಲಕಾಯಿನ ತಗೊಂಡ್ಬಿಟ್ಟು ನಾವು ಒಂದು 2-3 ಟೈಮ್ಸ್ ಚೆನ್ನಾಗೆ ವಾಶ್ ಮಾಡಿದ್ರೆ ಕಹಿ ಅನಿಸಲ್ಲ. ಹಾಗೆ ಇಲ್ಲಿ ಏನಂದರೆ ನಾವು ಹಾಗಲಕಾಯಿ ತಗೊತೀವಲ್ಲ, ಇವಾಗ ಆನಿಯನ್ ಎಲ್ಲ ಹಾಕಬಾರ್ದು. ಒಂಚೂರು ಆಯಿಲ್ ಹಾಕ್ಬಿಟ್ಟು ಆ ಹಾಗಲಕಾಯಿನ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು. ಫ್ರೈ ಎಷ್ಟು ಚೆನ್ನಾಗಿ ಮಾಡ್ಕೊತೀವೋ ನಾವು ಅಷ್ಟು ಟೇಸ್ಟ್ ಬರುತ್ತೆ, ಹಾಗೆ ಕಹಿನೂ ಕೂಡ ಇರೋದಿಲ್ಲ. ಇಲ್ಲಿ ಒಂದು ಸೈಡಲ್ಲಿ ಹಾಗಲಕಾಯಿ ಫ್ರೈ ಆಗ್ತಾ ಇರುತ್ತೆ. ಹಾಗೆ ನಾವೇನು ಮಾಡಬೇಕಂದ್ರೆ ಈ ಟೈಮಲ್ಲಿ ಮಸಾಲ ಇದಕ್ಕೆ ಪ್ರಿಪೇರ್ ಮಾಡ್ಕೋಬೇಕು. ಮಸಾಲ ಪೇಸ್ಟು ಅದು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು, ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಎಲ್ಲನೂ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಾವು ಮಸಾಲ ಪೇಸ್ಟ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ 2 ಟೇಬಲ್ ಸ್ಪೂನ್ ಕಡಲೆ ಬೀಜ, ಅದನ್ನು ನಾನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಒಂಚೂರು ಗಸಗಸೆ 1 ಟೀ ಸ್ಪೂನ್, ಹಾಗೆ 2 ಇಂಚಷ್ಟು ಚಕ್ಕೆ, ಮತ್ತು 1 ಸ್ಮಾಲ್ ಟೊಮೆಟೊ, 1 ಸ್ಮಾಲ್ ಆನಿಯನ್, ಒಂದು 10ರಿಂದ 5 ಚಿಪ್ಪೆ ತೆಗೆದಿಟ್ಟಿರೋಂಥ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ. ಇದನ್ನೆಲ್ಲನೂ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಂಡು ಇದನ್ನೆಲ್ಲ ಗ್ರೈಂಡ್ ಪೇಸ್ಟ್ ಥರ ಮಾಡ್ಕೋಬೇಕು. ಆಮೇಲೆ ಲಾಸ್ಟಲ್ಲಿ ಇದಕ್ಕೆ 2 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಹಾಗೆ 2 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಪೌಡರ್ನ ಆ್ಯಡ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ.
ಇಲ್ಲಿ ಒಂದು ಬಾಣಲಿ ತಗೊಬಿಟ್ಟು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು 1 ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಬಂದುಬಿಟ್ಟು ಆನಿಯನ್ ಹಾಕ್ಕೋಬೇಕು. ಒಂದು ಚಿಕ್ಕ ಆನಿಯನ್ ಸ್ಲೈಸಸ್ ಥರ ಕಟ್ ಮಾಡ್ಕೊಂಡಿರೋ ಆನಿಯನ್ ಹಾಕ್ಕೊಂಡು ನಾವು ಯಾವುದು ರುಬ್ಬಿ ಇಟ್ಟಿರ್ತೀವೋ ಮಸಾಲ ಪೇಸ್ಟ್ನ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಹಸಿ ಸ್ಮೆಲ್ ಏನಿರುತ್ತೋ ನಾವು ರುಬ್ಬಿಕೊಂಡಿರೋ ಮಸಾಲೆಯಲ್ಲಿ ಅದೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನಾವು ಇವಾಗ ಏನು ಎಣ್ಣೆ ಹಾಕಿರ್ತೀವೋ ಆ ಎಣ್ಣೆ ಮೇಲೆ ತೇಲ್ತಾ ಇರಬೇಕು ಮಸಾಲ ಆ್ಯಡ್ ಮಾಡಿದ್ದಾದಮೇಲೆ. ಆವಾಗ ಚೆನ್ನಾಗಿ ಮಸಾಲ ಫ್ರೈ ಆಗಿದೆ ಅಂತ ಅರ್ಥ. ಈ ಮಸಾಲ ಪೇಸ್ಟು ಫ್ರೈ ಆದಮೇಲೆ ಹಸಿದು ಶೇಂಗಾ ಬೀಜ ಮತ್ತು ಕಡಲೆಕಾಳು ಒಂದು ಓವರ್ನೈಟ್ ನೆನೆ ಹಾಕ್ಕೊಂಡಿರೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಗಿದ್ಮೇಲೆ ಒಂದು ಕುದಿ ಬಂದಮೇಲೆ ನಾವು ಯಾವುದು ಹಾಗಲಕಾಯನ್ನು ಫ್ರೈ ಮಾಡಿರ್ತೀವೋ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ನಮಗೆ ಸಾಂಬಾರಿಗೆ ಎಷ್ಟು ವಾಟರ್ ಕ್ವಾಂಟಿಟಿ ಬೇಕಾಗಿರುತ್ತೋ ಅಷ್ಟು ವಾಟರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋದು. ಒಂದು 10 ಮಿನಿಟ್ಸ್ ಮೀಡಿಯಮ್ ಫ್ಲೇಮ್ ಮೇಲೆ ಕುದಿಸ್ಕೊಂಡಿದ್ದಾದಮೇಲೆ ಹಾಗಲಕಾಯಿ ಸಾಂಬಾರು ರೆಡಿ ಆಗುತ್ತೆ. ಯಾವುದೇ ಥರ ಕಹಿ ಇರಲ್ಲ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮಗಿಷ್ಟ ಆದರೆ ಒಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. Thank you.